ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ದಬ್ಬೆಘಟ್ಟ ಗ್ರಾಮದಲ್ಲಿ ಕಳೆದ 1 ವರ್ಷದಿಂದ 15ಕ್ಕೂ ಹೆಚ್ಚು ರೈತರ ಮೋಟಾರ್ನಲ್ಲಿ ಇದ್ದ ಕಾಪರ್ ವೈರ್ ಜೊತೆಗೆ ಮೋಟಾರ್ ಕೇಬಲ್ ಕಳ್ಳತನವಾಗಿದ್ದು, ಇದರಿಂದ ಬಡ ರೈತರು ಕಂಗಾಲಾಗಿರುವ ಘಟನೆ ದಬ್ಬೆಘಟ್ಟ ಗ್ರಾಮದಲ್ಲಿ ಜರುಗಿದೆ. ರೈತರು ಈ ಬೇಸಿಗೆಯ ಬಿಸಿಲಿಗೆ ಬೆಳೆದ ಬೆಳೆಯನ್ನ ಕಾಪಾಡಿಕೊಳ್ಳುವುದೇ ಹರಸಾಹಸವಾಗಿದೆ. ಆದರೆ ಪದೇ ಪದೇ ಮೋಟಾರ್ಗಳನ್ನ ಖದೀಮರು ಕಳ್ಳತನ ಮಾಡ್ತಾ ಇದ್ರೆ ನಾವು ಜೀವನ ಮಾಡುವುದಾದ್ರೂ ಹೇಗೆ? ಕಳೆದ 3 ದಿನಗಳ ಹಿಂದೆ ಮಹೇಂದ್ರ ಎಂಬುವ ಮೋಟಾರ್ ಅನ್ನ ರಾತ್ರೋರಾತ್ರಿ ಕಳ್ಳತನ ಮಾಡಿದ್ದು, ಇದರ ವಿರುದ್ಧ ಕಿಕ್ಕೇರಿ ಪೊಲೀಸರಿಗೆ ದೂರು ಕೊಡಲಾಗಿದೆ. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಿಮ್ಮ ಜಮೀನಿನಲ್ಲಿ ಮೋಟಾರ್ ಕಳ್ಳತನೆ ನೀವೇ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಎಂದು ದಬ್ಬೆಘಟ್ಟ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ 3ನೇ ಬಾರಿ ಕಳ್ತನ ಮಾಡಿದ್ದಾರೆ. ಅದರಲ್ಲಿ 8 ಮೋಟರ್ಗಳು ಕಳ್ತನ ಆಗಿದ್ದಾವೆ. ಆಮೇಲೆ ನಮ್ಮ ದೇವಸ್ಥಾನದಲ್ಲೂ 2 ಬಾರಿ ಕಳ್ತನ ಆಗಿದೆ. ಹಂಗಾಗಿ ತುಂಬಾ ನಾವು 3 ಸರಿ ಕಂಪ್ಲೇಂಟ್ 3 ಸರಿನೂ 4 ಸರಿನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವರು ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಅದ್ರ ಬಗ್ಗೆ ನಾವು ತುಂಬ ಊರಿನ ಮುಖಂಡರುಗಳು, ಊರಿನ ಜನಗಳೆಲ್ಲ ಸೇರಿ ತುಂಬ ಹೋರಾಟ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ 3-4 ಟೈಮು. ಆದರೂ ಇಲ್ಲಿವರೆಗೂ ನಮ್ಗೆ ಏನು ಇದು ಬಂದಿಲ್ಲ. ಇವತ್ತು ರಾತ್ರಿನೂ 3 ಮೋಟ್ರ್ ಬಿಚ್ಚಿದ್ದಾರೆ. ಈ ಒಂದು 15 ದಿವಸದಲ್ಲಿ 15 ದಿವಸ ಹಿಂದೆನೂ 4 ಮೋಟ್ರ್ ಬಿಚ್ಚಿದ್ರು. ಈಗ 3 ತಿಂಗಳಿಂದ ಆಚೆನೂ 2 ಮೋಟ್ರನ್ನ ಬಿಚ್ಚಿದ್ರು. ಇದು 2ನೇ ಬಾರಿ. ಈ ಮೋಟ್ರ್ ಬಿಚ್ಚಿರೋದು 2ನೇ ಬಾರಿ. ಈಗ ಮೊನ್ನೆ ಇನ್ನೊಂದು ಮೊನ್ನೆಲೂ ಒಂದು ಬಿಚ್ಚಿದ್ದಾರೆ. ಒಟ್ಟು 15 ಮೋಟ್ರ್, 8 ಮೋಟ್ರ್, 9 ಮೋಟ್ರನ್ನ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ಅವ್ರು ಕೇಳಿದ್ರೆ ಹೇಳ್ತಾರೆ, ನೋಡ್ರಪ್ಪ ನಿಮ್ಮ ಮೋಟ್ರ್ ನೀವು ಜವಾಬ್ದಾರರು, ನಾವು ಹೋಗಿ ಕಾಯ್ಕೊಂಡು ಕೂತ್ಕೊಳಕ್ಕಾಗತ್ತ, ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಪಾಪ ಅವರು ಅದರಲ್ಲೂ ಏನೋ ಅವ್ರದ್ದು ನಾವು ನೋಡ್ಕೊಳ್ಬೇಕಾದ ಜವಾಬ್ದಾರಿ. ಆದ್ರೂ ಯಾವ್ದಾರ ಒಂದು ಸಿಕ್ತಾಗ, ಸುಳುವು ಸಿಕ್ತಾಗ ಅವ್ರ ಮೇಲೆ ಕ್ರಮ ಜರುಗಿಸಿ ನಮಗೆ ಸೂಕ್ತವಾದ ನ್ಯಾಯ ದೊರಕಿಸ್ಕೊಟ್ರೆ ತುಂಬಾ ಒಳ್ಳೇದು ಅಂತ ನಾವು ಕಿಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ದು ದಬ್ಬೆಘಟ್ಟನೆಯ. ಹಾಗಾಗಿ ನಾವು ಒಬ್ಬ ಗ್ರಾಮಸ್ಥರು, ಹಾಗಾಗಿ ಎಲ್ಲರೂ ಇದು ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಎಲ್ಲರೂ ಒಂದು ಸಹಕರಿಸಿ ಎಲ್ಲ ಅದೇ ರೀತಿ ನಿನ್ನೆ ಒಂದೇ ರಾತ್ರಿ ದಬ್ಬೆಘಟ್ಟ ಗ್ರಾಮದ ರಾಮು, ಪ್ರಶಾಂತ್, ಮಂಜು ಎಂಬ ರೈತರು ಅಳವಡಿಸಿದ 4 ರೈತರ ಮೋಟಾರ್ಗಳನ್ನ ಬಿಚ್ಚಿ ಅದರಲ್ಲಿ ಇದ್ದ ಕಾಪರ್ ವೈರ್ ಅನ್ನ ಕಳ್ಳತನ ಮಾಡುತ್ತಿದ್ದು, ಈ ಕಳ್ಳತನ ಮಾಡಿರುವ ವಿರುದ್ಧ ಕಿಕ್ಕೇರಿ ಪೊಲೀಸರಿಗೆ ದೂರು ಕೊಟ್ಟಿದ್ದು, ಕೂಡಲೇ ಕಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದಬ್ಬೆಘಟ್ಟ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಗ ಮೊನ್ನೆ ಬಿಚ್ಚಿ ಈಗ 2 ದಿನ ಆಗಿಲ್ಲ. 2 ದಿನ ಆದ್ಮೇಲೆ ತಿರ್ಗಿ ಇದು ಬಿಚ್ಚಾರೆ. ಅದು 2 ಸತಿ ಹೋಗಿರೋದು, ಇದು 2ನೇ ಸತಿ ಹೋಗಿರೋದು ಮೋಟ್ರು ಕಳ್ತನ. ಸತಿ ಹಿಂಗೆ ಆಯ್ತಾ. ಒಂದು 6 ತಿಂಗಳು, 1 ವರ್ಷದಿಂದ ಕಮ್ಸಮ್ ಒಂದು 5-6 ಸತಿ ಆಗಿದೆ. ಅದು ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ವಿ. ಏನೂ ಆಯ್ತಿಲ್ಲ ಪ್ರಾಬ್ಲಮ್. ಪೊಲೀಸ್ನವ್ರು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ಕೇಳ್ತೀವಿ. ಅಶೋಕ್ ಇದಕ್ಕೆ 3ನೇ ಬಾರಿ ಕಳ್ತನ ಮಾಡಿದ್ದಾರೆ. ಅದರಲ್ಲಿ 8 ಮೋಟ್ರ್ಗಳು ಕಳ್ತನ ಆಗಿದ್ದಾವೆ. ಆಮೇಲೆ ನಮ್ಮ ದೇವಸ್ಥಾನದಲ್ಲೂ 2 ಬಾರಿ ಕಳ್ತನ ಆಗಿದೆ. ಹಂಗಾಗಿ ತುಂಬ ನಾವು 3 ಸರಿ ಕಂಪ್ಲೇಂಟ್ 3 ಸರಿನೂ 4 ಸರಿನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವರು ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಅದ್ರ ಬಗ್ಗೆ ನಾವು ತುಂಬ ಊರಿನ ಮುಖಂಡರುಗಳು, ಊರಿನ ಜನಗಳೆಲ್ಲ ಸೇರಿ ತುಂಬ ಹೋರಾಟ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ 3-4 ಟೈಮು. ಆದರೂ ಇಲ್ಲಿವರೆಗೂ ನಮ್ಗೆ ಏನು ಇದು ಬಂದಿಲ್ಲ. ಇವತ್ತು ರಾತ್ರಿನೂ 3 ಮೋಟ್ರ್ ಬಿಚ್ಚಿದ್ದಾರೆ. ಈ ಒಂದು 15 ದಿವಸದಲ್ಲಿ 15 ದಿವಸ ಹಿಂದೆನೂ 4 ಮೋಟ್ರ್ ಬಿಚ್ಚಿದ್ರು. ಈಗ 3 ತಿಂಗಳಿಂದ ಆಚೆನೂ 2 ಮೋಟ್ರನ್ನ ಬಿಚ್ಚಿದ್ರು. ಇದು 2ನೇ ಬಾರಿ. ಈ ಮೋಟ್ರ್ ಬಿಚ್ಚಿರೋದು 2ನೇ ಬಾರಿ. ಈಗ ಮೊನ್ನೆ ಇನ್ನೊಂದು ಮೊನ್ನೆಲೂ ಒಂದು ಬಿಚ್ಚಿದ್ದಾರೆ. ಒಟ್ಟು 15 ಮೋಟ್ರ್, 8 ಮೋಟ್ರ್, 9 ಮೋಟ್ರನ್ನ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ಅವ್ರು ಕೇಳಿದ್ರೆ ಹೇಳ್ತಾರೆ, ನೋಡ್ರಪ್ಪ ನಿಮ್ಮ ಮೋಟ್ರ್ ನೀವು ಜವಾಬ್ದಾರರು, ನಾವು ಹೋಗಿ ಕಾಯ್ಕೊಂಡು ಕೂತ್ಕೊಳಕ್ಕಾಗತ್ತ, ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಪಾಪ ಅವರು ಅದರಲ್ಲೂ ಏನೋ ಅವ್ರದ್ದು ನಾವು ನೋಡ್ಕೊಳ್ಬೇಕಾದ ಜವಾಬ್ದಾರಿ. ಆದ್ರೂ ಯಾವ್ದಾರ ಒಂದು ಸಿಕ್ತಾಗ, ಸುಳುವು ಸಿಕ್ತಾಗ ಅವ್ರ ಮೇಲೆ ಕ್ರಮ ಜರುಗಿಸಿ ನಮಗೆ ಸೂಕ್ತವಾದ ನ್ಯಾಯ ದೊರಕಿಸ್ಕೊಟ್ರೆ ತುಂಬಾ ಒಳ್ಳೇದು ಅಂತ ನಾವು ಕಿಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ದು ದಬ್ಬೆಘಟ್ಟನೆಯ. ಹಾಗಾಗಿ ನಾವು ಒಬ್ಬ ಗ್ರಾಮಸ್ಥರು,
ಹಾಗಾಗಿ ಎಲ್ಲರೂ ಇದು ಮಾಡ್ತಾ ಇದೀವಿ. ಅದರಿಂದ ದಯವಿಟ್ಟು ಎಲ್ಲರೂ ಒಂದು ಸಹಕರಿಸಿ. ಏನೂ ಇಲ್ಲ, ಹಿಂಗೆ ಬೆಳೆ ಎಲ್ಲ ಒಣಗ್ತದೆ ಬೇಸಿಗೆ ಮೊದಲೇ. ನಿಮ್ದು ಏನೋ ಫುಲ್ ಮೋಟರ್ ಸಮೇತ ವಿಚಾರ ನಿಮ್ದು? ಹೌದು ಸರ್, ಹೌದು. ಮೋಟ್ರ್ ಸಮೇತ ಪೂರ್ತಿ 2 ಸಲನೂ ಬಿಚ್ಚವ್ರೆ. ಹೌದಾ? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ರು. ಅವ್ರು ಏನು ಕ್ರಮ ಏನು ತಾತೆ ಎಲ್ಲ ಬಂದು ಕಾಯ್ಕೊಂಡು ಕೂತ್ಕೊಳ್ಳೋಣ ಹಂಗೆ ಹಿಂಗೆ ಆ ಥರ ಮಾತಾಡ್ತಾರೆ. ಯಾರ ತ ಹೋಗಿ ಕೇಳೋದು ಬೇಲೆನೇ ಅದು ಹೊಲ ಮೇಯದ ಪರಿಸ್ಥಿತಿ ಹಂಗೆ ಆಗದೆ. ಈಗ ಬೆಳೆ ಎಲ್ಲ ಒಣಗ್ತದೆ. ಒಂದು ಮೋಟ್ರ್ ತತ್ತಿನ 40,000 ರೂಪಾಯಿ ಬೇಕು ಗುರುಗಳ. ಹೆಂಗ್ ಮಾಡೋದು? ನಿಮ್ದು ಎಷ್ಟು ಬಾರಿ ವಿಚಾರ? ಹೆಂಗ್ ಗುರುಗಳ? ನಿಮ್ದು ಎಷ್ಟನೇ ಬಾರಿ ವಿಚಾರ ಇದು? ಇದಕ್ಕೆ 2ನೇ ಸಲ ಬಿಚ್ಚಾರ ಸರ್. 2 ಮೋಟರ್ 2 ಮೋಟ್ರ್ ಪೂರ್ತಿ ಸಟ್ನೆ ತಾವೋಗಾರೆ. ತಮ್ಮ ಹೆಸರು? ಮಹೇಂದ್ರ ಅಂತ. ಈ ಸಂದರ್ಭದಲ್ಲಿ ದಬ್ಬೆಘಟ್ಟ ಗ್ರಾಮದ ಮುಖಂಡರು ಆದ ಮಂಜೇಗೌಡರು, ಬಾಲು, ಶ್ರೀನಿವಾಸ್ ಪುಟ್ಟೇಗೌಡ, ಸೋಮೇಗೌಡರು, ಅಶೋಕ, ಮಣಿಯಮ್ಮ, ನಂಜುಂಡ, ಮನು, ರಾಮು, ರಾಜಣ್ಣ, ಮಂಜೇಗೌಡರು, ಮಂಜುನಾಥ್ ಶೆಟ್ಟಿ ಸೇರಿ ಹಲವು ರೈತರುಗಳು ಭಾಗವಹಿಸಿದ್ರು. ಶಂಭು ಕಿಕ್ಕೇರಿ, ಕೃಷ್ಣರಾಜಪೇಟೆ, ನವಕರ್ನಾಟಕ ಟಿವಿ.